ರೈಟ್ ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್ ಮರ್ಕಲೆ. ಬಿಜೆಪಿಯ ಹೋರಾಟಕ್ಕೆ ಪೊಲೀಸರು ಮಣಿದಿದ್ದಾರೆ. ರಾಜು ಕಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಲಬುರಗಿಯ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಅಂತೂ ಇಂತೂ ಇಷ್ಟು ಸಮಯ ಕಳೆದ ಮೇಲೆ ಈಗ ರಾಜು ಕಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಬಿಜೆಪಿಯ ಹೋರಾಟಕ್ಕೆ ಪೊಲೀಸರು ಅಂತೂ ಇಂತೂ ಮಣಿದಿದ್ದಾರೆ. ಹಾಗಾದ್ರೆ ರಾಜು ಕಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇವತ್ತು ಬೆಳಗಿನಿಂದಾನೂ ಕೂಡ ಬಿಜೆಪಿ ಯಾವ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಪ್ರೊಟೆಸ್ಟ್ ಮಾಡ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ರು. ಬಿಜೆಪಿಯ ಸ್ಥಳೀಯ ನಾಯಕರೆಲ್ಲರೂ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ರಾಜು ಕಪನೂರ್ ಅಂಡ್ ಗ್ಯಾಂಗ್ ಅನ್ನ ಬಂಧಿಸಬೇಕು, ಯಾರು ಅವರ ಬಂಧನವನ್ನ ತಡೀತಾ ಇದ್ದಾರೆ ಅಂತ ಪ್ರಶ್ನೆಗಳನ್ನ ಬಿಜೆಪಿ ಎತ್ತಿತ್ತು. ಪ್ರಿಯಾಂಕ್ ಆಪ್ತನ ಬಂಧನಕ್ಕೆ ವಿಳಂಬ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಬಹಳ ಪ್ರಬಲವಾಗಿ ಬಿಜೆಪಿ ಎತ್ತಿತ್ತು. ಈಗ ಅಂತೂ ಇಂತೂ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕಲಬುರಗಿಯಿಂದ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಸಿಕ್ಕಾಪಟ್ಟೆ ಕಲಬುರಗಿನಲ್ಲೂ ಕೂಡ ಪ್ರತಿಭಟನೆ ನಡೀತು, ತೀವ್ರ ಸ್ವರೂಪದ ಪ್ರತಿಭಟನೆ ನಡೀತು ಬಿಜೆಪಿ ಕಡೆಯಿಂದ. ಸೊ ಪೊಲೀಸರು ಈಗ ಬಿಜೆಪಿಯ ಒತ್ತಡಕ್ಕೆ ಅಥವಾ ಪ್ರತಿಭಟನೆಗೆ ಮಣಿದು ಈಗ ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರಾ? ಯಾವೆಲ್ಲ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಬಳಿಕ ಸಿಕ್ಕಂಥ ಡೆತ್ ನೋಟ್ನಲ್ಲಿ ಕಲಬುರಗಿ ಜಿಲ್ಲೆಯ ಬಿಜೆಪಿ ಶಾಸಕ ಆದಂಥ ಬಸವರಾಜ್ ಮತ್ತಿಮೂಡ್ ಮತ್ತು ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮತ್ತು ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿ ಸೇರಿ ಒಟ್ಟು 4 ಹತ್ಯೆಗೆ ರಾಜು ಕಪನೂರ್ ಅಂಡ್ ಗ್ಯಾಂಗ್ ಸಂಚು ರೂಪಿಸಿದೆ ಅನ್ನೋಂಥ ವಿಚಾರ ಕಲಬುರಗಿ ಜಿಲ್ಲಾ ಬಿಜೆಪಿ ನಾಯಕರಿಗೆ ಗೊತ್ತಾದ ದಿನದಿಂದಲೂ ಕೂಡ ರಾಜು ಕಪನೂರ್ ಅಂಡ್ ಗ್ಯಾಂಗ್ನ ವಿರುದ್ಧ ಒಂದು ದೂರನ್ನು ನೀಡೋದಕ್ಕೆ ಮುಂದಾಗ್ತಾರೆ. ಆದರೆ ಪೊಲೀಸ್ ಇಲಾಖೆ ಈ ದೂರನ್ನು ತೆಗೆದುಕೊಳ್ತಾ ಇರಲಿಲ್ಲ. ನಿನ್ನೆ ಕೂಡ ಖುದ್ದು ಎಂಟೈರ್ ಬಿಜೆಪಿ ನಿಯೋಗ ಕಲಬುರಗಿ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿ ಮನವಿಯನ್ನು ಕೊಟ್ಟು ಎಫ್ಐಆರ್ ದಾಖಲು ಮಾಡುವಂತೆ ಸಾಕಷ್ಟು ಮನವಿಯನ್ನು ಮಾಡುತ್ತೆ. ಅದಾದ ಬಳಿಕ ಪೊಲೀಸ್ ಕಮಿಷನರ್ ಅವರು ಆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ದೂರನ್ನು ದಾಖಲಿಸುವಂತೆ ಸೂಚನೆಯನ್ನು ನೀಡ್ತಾರೆ. ಅದಾದ ಬಳಿಕ ಇಡೀ ಬಿಜೆಪಿ ನಿಯೋಗ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ದೂರನ್ನು ಕೊಟ್ಟರೂ ಕೂಡ ರಾತ್ರಿ ಇಡೀ ದೂರು ದಾಖಲು ಆಗೋದಿಲ್ಲ. ಹಾಗಾಗಿ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ವಾಗ್ವಾದ ನಡೆಯುತ್ತೆ. ಅಂದರೆ ಒಂದು ರೀತಿಯಾದಂಥ ವಿಕೋಪದ ಹಂತಕ್ಕೆ ತೆರಳುತ್ತೆ. ಅಲ್ಲಿ ಏಕವಚನದಲ್ಲಿ ಇನ್ಸ್ಪೆಕ್ಟರ್ ಮಾತಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಕೂಡ ಸಾಕಷ್ಟು ಗರಂ ಆಗಿರುವಂಥದ್ದು. ಸೊ ಇದೆಲ್ಲ ವಿಚಾರ ಇಟ್ಕೊಂಡು ರಾಜು ಕಪನೂರ್ ಅಂಡ್ ಗ್ಯಾಂಗ್ನ ವಿರುದ್ಧ ಪೊಲೀಸರು ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆಯ ಕೈಗೊಂಬೆಯಂತೆ ಅಣತಿಯಂತೆ ಇಲ್ಲಿ ಎಫ್ಐಆರ್ ದಾಖಲು ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಸೇರಿ ಇವತ್ತು ಎಫ್ಐಆರ್ ದಾಖಲು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾರೆ. ಬೆಳಗ್ಗೆ ಕಲಬುರಗಿ ನಗರದ ಏನು ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್. ಮುನ್ನೂರು ಡೀಟೇಲ್ಸ್ಗಾಗಿ. ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್ ಮರ್ಕಲೆ. ಬಿಜೆಪಿಯ ಹೋರಾಟಕ್ಕೆ ಪೊಲೀಸರು ಮಣಿದಿದ್ದಾರೆ. ರಾಜು ಕಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಲಬುರಗಿಯ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಅಂತೂ ಇಂತೂ ಇಷ್ಟು ಸಮಯ ಕಳೆದ ಮೇಲೆ ಈಗ ರಾಜು ಕಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಬಿಜೆಪಿಯ ಹೋರಾಟಕ್ಕೆ ಪೊಲೀಸರು ಅಂತೂ ಇಂತೂ ಮಣಿದಿದ್ದಾರೆ. ಹಾಗಾದ್ರೆ ರಾಜು ಕಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇವತ್ತು ಬೆಳಗಿನಿಂದಾನೂ ಕೂಡ ಬಿಜೆಪಿ ಯಾವ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಪ್ರೊಟೆಸ್ಟ್ ಮಾಡ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ರು. ಬಿಜೆಪಿಯ ಸ್ಥಳೀಯ ನಾಯಕರೆಲ್ಲರೂ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ರಾಜು ಕಪನೂರ್ ಅಂಡ್ ಗ್ಯಾಂಗ್ ಅನ್ನ ಬಂಧಿಸಬೇಕು, ಯಾರು ಅವರ ಬಂಧನವನ್ನ ತಡೀತಾ ಇದ್ದಾರೆ ಅಂತ ಪ್ರಶ್ನೆಗಳನ್ನ ಬಿಜೆಪಿ ಎತ್ತಿತ್ತು. ಪ್ರಿಯಾಂಕ್ ಆಪ್ತನ ಬಂಧನಕ್ಕೆ ವಿಳಂಬ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಬಹಳ ಪ್ರಬಲವಾಗಿ ಬಿಜೆಪಿ ಎತ್ತಿತ್ತು. ಈಗ ಅಂತೂ ಇಂತೂ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕಲಬುರಗಿಯಿಂದ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಸಿಕ್ಕಾಪಟ್ಟೆ ಕಲಬುರಗಿನಲ್ಲೂ ಕೂಡ ಪ್ರತಿಭಟನೆ ನಡೀತು, ತೀವ್ರ ಸ್ವರೂಪದ ಪ್ರತಿಭಟನೆ ನಡೀತು ಬಿಜೆಪಿ ಕಡೆಯಿಂದ.
ಸೊ ಪೊಲೀಸರು ಈಗ ಬಿಜೆಪಿಯ ಒತ್ತಡಕ್ಕೆ ಅಥವಾ ಪ್ರತಿಭಟನೆಗೆ ಮಣಿದು ಈಗ ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರಾ? ಯಾವೆಲ್ಲ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಬಳಿಕ ಸಿಕ್ಕಂಥ ಡೆತ್ ನೋಟ್ನಲ್ಲಿ ಕಲಬುರಗಿ ಜಿಲ್ಲೆಯ ಬಿಜೆಪಿ ಶಾಸಕ ಆದಂಥ ಬಸವರಾಜ ಮತ್ತಿಮೂಡ್ ಮತ್ತು ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮತ್ತು ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿ ಸೇರಿ ಒಟ್ಟು 4 ಹತ್ಯೆಗೆ ರಾಜು ಕಪ್ನೂರೈನ್ ಗ್ಯಾಂಗ್ ಸಂಚು ರೂಪಿಸಿದೆ ಅನ್ನುವಂಥ ವಿಚಾರ ಕಲಬುರಗಿ ಜಿಲ್ಲಾ ಬಿಜೆಪಿ ನಾಯಕರಿಗೆ ಗೊತ್ತಾದ ದಿನದಿಂದಲೂ ಕೂಡ ರಾಜು ಕಪ್ನೂರೈನ್ ಗ್ಯಾಂಗ್ನ ವಿರುದ್ಧ ಒಂದು ದೂರನ್ನು ನೀಡೋದಕ್ಕೆ ಮುಂದಾಗ್ತಾರೆ. ಆದರೆ ಪೊಲೀಸ್ ಇಲಾಖೆ ಈ ದೂರನ್ನು ತೆಗೆದುಕೊಳ್ತಾ ಇರಲಿಲ್ಲ. ನಿನ್ನೆ ಕೂಡ ಖುದ್ದು ಎಂಟೈರ್ ಬಿಜೆಪಿ ನಿಯೋಗ ಕಲಬುರಗಿ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿ ಮನವಿಯನ್ನು ಕೊಟ್ಟು ಎಫ್ಐಆರ್ ದಾಖಲು ಮಾಡುವಂತೆ ಸಾಕಷ್ಟು ಮನವಿಯನ್ನು ಮಾಡುತ್ತೆ. ಅದಾದ ಬಳಿಕ ಪೊಲೀಸ್ ಕಮಿಷನರ್ ಅವರು ಆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ದೂರನ್ನು ದಾಖಲಿಸುವಂತೆ ಸೂಚನೆಯನ್ನು ನೀಡ್ತಾರೆ. ಅದಾದ ಬಳಿಕ ಇಡೀ ಬಿಜೆಪಿ ನಿಯೋಗ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ದೂರನ್ನು ಕೊಟ್ಟರು ಕೂಡ ರಾತ್ರಿ ಇಡೀ ದೂರು ದಾಖಲು ಆಗೋದಿಲ್ಲ. ಹಾಗಾಗಿ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ವಾಗ್ವಾದ ನಡೆಯುತ್ತೆ. ಅಂದರೆ ಒಂದು ರೀತಿಯಾದಂಥ ವಿಕೋಪದ ಹಂತಕ್ಕೆ ತೆರಳುತ್ತೆ. ಅಲ್ಲಿ ಏಕವಚನದಲ್ಲಿ ಇನ್ಸ್ಪೆಕ್ಟರ್ ಮಾತಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಕೂಡ ಸಾಕಷ್ಟು ಗರಂ ಆಗಿರುವಂಥದ್ದು. ಸೊ ಇದೆಲ್ಲ ವಿಚಾರ ಇಟ್ಕೊಂಡು ರಾಜು ಕಪ್ನೂರೈನ್ ಗ್ಯಾಂಗ್ನ ವಿರುದ್ಧ ಪೊಲೀಸರು ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆಯ ಕೈಗೊಂಬೆಯಂತೆ ಅಣತಿಯಂತೆ ಇಲ್ಲಿ ಎಫ್ಐಆರ್ ದಾಖಲು ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಸೇರಿ ಇವತ್ತು ಎಫ್ಐಆರ್ ದಾಖಲು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾರೆ. ಬೆಳಗ್ಗೆ ಕಲಬುರಗಿ ನಗರದ ಏನು ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್. ಮುನ್ನೂರು ಡೀಟೇಲ್ಸ್ಗಾಗಿ. ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್ ಮರ್ಕಲೆ. ಬಿಜೆಪಿಯ ಹೋರಾಟಕ್ಕೆ ಪೊಲೀಸರು ಮಣಿದಿದ್ದಾರೆ. ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಲಬುರಗಿಯ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಅಂತೂ ಇಂತೂ ಇಷ್ಟು ಸಮಯ ಕಳೆದ ಮೇಲೆ ಈಗ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಬಿಜೆಪಿಯ ಹೋರಾಟಕ್ಕೆ ಪೊಲೀಸರು ಅಂತೂ ಇಂತೂ ಮಣಿದಿದ್ದಾರೆ. ಹಾಗಾದ್ರೆ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇವತ್ತು ಬೆಳಗಿನಿಂದನೂ ಕೂಡ ಬಿಜೆಪಿ ಯಾವ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಪ್ರೊಟೆಸ್ಟ್ ಮಾಡ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ರು. ಬಿಜೆಪಿಯ ಸ್ಥಳೀಯ ನಾಯಕರೆಲ್ಲರೂ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಅನ್ನ ಬಂಧಿಸಬೇಕು, ಯಾರು ಅವರ ಬಂಧನವನ್ನ ತಡೀತಾ ಇದ್ದಾರೆ ಅಂತ ಪ್ರಶ್ನೆಗಳನ್ನ ಬಿಜೆಪಿ ಎತ್ತಿತ್ತು. ಪ್ರಿಯಾಂಕ್ ಆಪ್ತನ ಬಂಧನಕ್ಕೆ ವಿಳಂಬ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಬಹಳ ಪ್ರಬಲವಾಗಿ ಬಿಜೆಪಿ ಎತ್ತಿತ್ತು. ಈಗ ಅಂತೂ ಇಂತೂ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕಲಬುರಗಿಯಿಂದ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಸಿಕ್ಕಾಪಟ್ಟೆ ಕಲಬುರಗಿನಲ್ಲೂ ಕೂಡ ಪ್ರತಿಭಟನೆ ನಡೀತು, ತೀವ್ರ ಸ್ವರೂಪದ ಪ್ರತಿಭಟನೆ ನಡೀತು ಬಿಜೆಪಿ ಕಡೆಯಿಂದ. ಸೊ ಪೊಲೀಸರು ಈಗ ಬಿಜೆಪಿಯ ಒತ್ತಡಕ್ಕೆ ಅಥವಾ ಪ್ರತಿಭಟನೆಗೆ ಮಣಿದು ಈಗ ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರಾ? ಯಾವೆಲ್ಲ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಬಳಿಕ ಸಿಕ್ಕಂಥ ಡೆತ್ ನೋಟ್ನಲ್ಲಿ ಕಲಬುರಗಿ ಜಿಲ್ಲೆಯ ಬಿಜೆಪಿ ಶಾಸಕ ಆದಂಥ ಬಸವರಾಜ ಮತ್ತಿಮೂಡ್ ಮತ್ತು ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮತ್ತು ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿ ಸೇರಿ ಒಟ್ಟು 4 ಹತ್ಯೆಗೆ ರಾಜು ಕಪ್ನೂರೈನ್ ಗ್ಯಾಂಗ್ ಸಂಚು ರೂಪಿಸಿದೆ ಅನ್ನುವಂಥ ವಿಚಾರ ಕಲಬುರಗಿ ಜಿಲ್ಲಾ ಬಿಜೆಪಿ ನಾಯಕರಿಗೆ ಗೊತ್ತಾದ ದಿನದಿಂದಲೂ ಕೂಡ ರಾಜು ಕಪ್ನೂರೈನ್ ಗ್ಯಾಂಗ್ನ ವಿರುದ್ಧ ಒಂದು ದೂರನ್ನು ನೀಡೋದಕ್ಕೆ ಮುಂದಾಗ್ತಾರೆ. ಆದರೆ ಪೊಲೀಸ್ ಇಲಾಖೆ ಈ ದೂರನ್ನು ತೆಗೆದುಕೊಳ್ತಾ ಇರಲಿಲ್ಲ. ನಿನ್ನೆ ಕೂಡ